ಗುಡ್ ಮಾರ್ನಿಂಗ್ ನ್ಯೂಸ್ ಕ್ಯಾನ್ಗೆ ಸ್ವಾಗತ. ನಾನು ಗುರುಪ್ರಸಾದ್. ಸಿಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಫೇಲ್ ಆಯ್ತಾ ಬಿಜೆಪಿಯ ಆಪರೇಷನ್ ಕಮಲ? ಯಾಕೆಂದ್ರೆ ಈಗಾಗಲೇ ಆಪರೇಷನ್ ಕಮಲ ಮುದುಡ್ತಾ ಇದೆ ಅನ್ನುವಂಥದ್ದು ಬಹುತೇಕ ಪಕ್ಕ ಆಗಿದೆ. ಯಾಕೆಂದ್ರೆ ಬೆಂಗಳೂರಿಗೆ ಈಗ ಅತೃಪ್ತ ಶಾಸಕ ರಮೇಶ್ ಜಾರಕಿಹೊಳಿ ಬಂದಿಳಿದಿದ್ದಾರೆ. ಇಷ್ಟು ದಿನ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷಕ್ಕೆ ಆಟ ಆಡಿಸಿದ್ದು, ಅದರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದ್ದಾರೆ ಅನ್ನುವಂಥ ಆರೋಪ, ವಿಪ್ ಉಲ್ಲಂಘನೆ. ಸೊ ಇದೆಲ್ಲದರ ನಂತರ ಇದೀಗ ತಡರಾತ್ರಿ 12:45 ಸುಮಾರಿಗೆ ಬೆಂಗಳೂರಿನ ವಸಂತ ನಗರದಲ್ಲಿರುವಂತಹ ಸರ್ಕಾರಿ ಬಂಗಲೆಗೆ ಆಗಮಿಸಿದ್ದಾರೆ. ಬೆಳಗಾವಿಯ ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರಿಂದಾನೇ ಅನೇಕ ಶಾಸಕರು ಪಕ್ಷವನ್ನು ಬಿಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಪಕ್ಷದ ಯಾವುದೇ ನಾಯಕರನ್ನ ಸಂಪರ್ಕಿಸಿರಲಿಲ್ಲ. ಈಗ ಅತೃಪ್ತ ಶಾಸಕರನ್ನ ಅನರ್ಹಗೊಳಿಸಬೇಕು ಅಂತ ಸ್ಪೀಕರ್ಗೆ ಕಾಂಗ್ರೆಸ್ ಪಕ್ಷ ದೂರು ನೀಡಿರುವಂತಹ ಹಿನ್ನೆಲೆ ಹಲವು ದಿನಗಳಿಂದ ಮುಂಬೈನಲ್ಲಿ ಬೀಡು ಬಿಟ್ಟಿದ್ದಂತಹ ಗೋಕಾಕ್ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಶಾಸಕತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರಾ, ಕಲಾಪಕ್ಕೆ ಹಾಜರಾಗ್ತಾರಾ? ಇದುವರೆಗೂ ಕೂಡ ಕಲಾಪಕ್ಕೂ ಬಂದಿರಲಿಲ್ಲ, ಬಜೆಟ್ ಮೇಲಿನ ಅಧಿವೇಶನಕ್ಕೂ ಬಂದಿರಲಿಲ್ಲ. ಫೇಲ್ ಆಯ್ತಾ ಹಾಗಿದ್ರೆ ಆಪರೇಷನ್ ಬಿಜೆಪಿಯ ಕಮಲ? ಸೊ ಇಲ್ಲಿ ರಮೇಶ್ ಜಾರಕಿಹೊಳಿಯಿಂದಾನೇ ಆರಂಭವಾದಂತಹ ಈ ಒಂದು ಮಾತುಕತೆ. ಯಾಕಂದರೆ ಎಲ್ಲೂ ಕೂಡ ಬಹಿರಂಗವಾಗಿಲ್ಲ. ರಮೇಶ್ ಜಾರಕಿಹೊಳಿ ಕೂಡ ಇದುವರೆಗೂ ಬಹಿರಂಗವಾಗಿ ಹೇಳಿಲ್ಲ ನಾನು ಬಿಜೆಪಿಗೆ ಸೇರ್ಕೊಳ್ತಾ ಇದ್ದೀನಿ ಅಂತ. ಆದರೆ ಈ ನಾಯಕರು ಮಾಡಿದಂತಹ ಕೆಲವು ವೈಪರೀತ್ಯಗಳು ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದಂತಹ ತುತ್ತಾಗಿತ್ತು. ಆದರೆ ಒಂದು ನ್ಯಾಷನಲ್ ಲೆವೆಲ್ ಪಾರ್ಟಿ ಆಗಿರುವಂತಹ ಕಾಂಗ್ರೆಸ್ ಒಂದು ಬುದ್ಧಿ ಕಲಿಸಬೇಕು ಇಂತಹ ಶಾಸಕರಿಗೆ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಅಥವಾ ಶಾಸಕರನ್ನು ಅನರ್ಹಗೊಳಿಸೋದ್ರಿಂದ ಒಂದು ಬುದ್ಧಿ ಕಲಿತಾರೆ, ಬೇರೆಯವರು ಕೂಡ ಇದಕ್ಕೆ ಕೈ ಹಾಕೋದಿಲ್ಲ ಅನ್ನುವಂಥ ಯೋಚನೆಗೆ ಯಾವಾಗ ಬಿತ್ತು, ಬಹುಶಃ ಈ ಪ್ಲಾನ್ ವರ್ಕೌಟ್ ಆಗಿದೆ ಕಾಂಗ್ರೆಸ್ ಪಕ್ಷದ್ದು. ಇದುವರೆಗೂ ಕೂಡ ಮುಂಬೈನಲ್ಲಿ ಇದ್ದಂತಹ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇದೀಗ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ನೋಡೋಣ ಇವತ್ತು ಸದನಕ್ಕೆ ಹಾಜರಾಗ್ತಾರಾ, ಸ್ಪೀಕರ್ ಎದುರು ಉತ್ತರ ಕೊಡ್ತಾರಾ, ಪಕ್ಷದ ನಾಯಕರಿಗೆ ಏನಂತ ಅವರು ಮಾತನಾಡ್ತಾರೆ, ಕಾದು ನೋಡುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರು ಶಿಡ್ಲಘಟ್ಟ ದೂರವಾಣಿ ಸಂಪರ್ಕದಲ್ಲಿ ಕೊಡ್ತಾರೆ. ಚಂದ್ರು, ಸಾಕಷ್ಟು ದಿನಗಳಿಂದ ಪಕ್ಷಕ್ಕೂ ಸಿಗದೆ, ಪಕ್ಷದ ನಾಯಕರಿಗೂ ಸಿಗದೆ, ಜೊತೆಗೆ ಅವರ ಕುಟುಂಬದವರಿಗೂ ಸಿಗದೆ ಮುಂಬೈನಲ್ಲಿ ಇದ್ದಂಥ ರಮೇಶ್ ಜಾರಕಿಹೊಳಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಏನು ಮಾಹಿತಿ ಇದೆ, ಡೀಟೇಲ್ಸ್ ಇದೆ? ಎಸ್ ಗುರುಪ್ರಸಾದ್, ಏನಂತಂದ್ರೆ ಈಗಾಗಲೇ ರಾಜಕೀಯ ಹಂತದಲ್ಲಿ ಬಹಳಷ್ಟು ಕುತೂಹಲ ಕೇಳಿಸುತ್ತಿದ್ದ ಏನು ಪ್ರಹಸನಗಳು ಅಂತಿಮ ಹಂತ ತಲುಪಿದೆಯಾ ಅಂತಕ್ಕಂತ ಒಂದು ಸಂಶಯ ಈಗಾಗಲೇ ಮೂಡೋದಕ್ಕೆ ಶುರುವಾಗಿದೆ. ತಡರಾತ್ರಿಯ ವೇಳೆಗೆ ನಾರಾಯಣಗೌಡ ಸೇರಿದಂತೆ ರಮೇಶ್ ಜಾರಕಿಹೊಳಿ ಕೂಡ, ಅಂದ್ರೆ ಜೆಡಿಎಸ್ ನಾರಾಯಣಗೌಡ ಇರಬಹುದು, ಕಾಂಗ್ರೆಸ್ ರಮೇಶ್ ಜಾರಕಿಹೊಳಿ ಇರಬಹುದು, ಇವರಿಬ್ಬರು ಕೂಡ ಈಗಾಗಲೇ ಏನು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಡರಾತ್ರಿಯಲ್ಲಿ ಬಂದು ಇಳಿದಿದ್ದಾರೆ. ಅಷ್ಟೇ ಅಲ್ದಿರ ಮಾಧ್ಯಮಗಳ ಏನು ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕಿಸಲು ಹೋದಂತ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಜೊತೆ ಯಾವುದೇ ರೀತಿಯಾಗಿ ಮಾತಾಡೋದಕ್ಕೆ ಇಚ್ಛೆ ಪಡದೇ ಇರೋ ರೀತಿಯಲ್ಲಿ ಹೋದಂತ ಒಂದು ಸನ್ನಿವೇಶ ಕೂಡ ಉಂಟಾಯ್ತು. ಹಾಗೇನೆ ಅವರ ಒಂದು ನಡೆ ನುಡಿ ಹೇಗಿತ್ತು ಅಂತಂದ್ರೆ ಒಂದು ರೀತಿಯಾದಂತಹ ಅಸಮಾಧಾನದ ಹೊಗೆ ಅವರ ಮನಸ್ಸಿನಲ್ಲಿ ಹಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಹಾಗಾಗಿ ಏನು ಮಾಧ್ಯಮದವರು ಕೇಳಿದಾಗೂ ಕೂಡ ನಾನು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಅವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತೆರಳಿದ್ದಾರೆ ಈಗಾಗ್ಲೇ. ಹಾಗಾಗಿ ಈ ಒಂದು ಬೆಳವಣಿಗೆಗಳು ಏನಿದೆ ಇವೆಲ್ಲವೂ ಕೂಡ, ಈ ಎಲ್ಲಾ ಬೆಳವಣಿಗೆ ಅಂದ್ರೆ ಕಳೆದ ಹಲವು ದಿನಗಳಿಂದ ನಡೀತಾ ಇರ್ತಕ್ಕಂಥ ರಾಜಕೀಯ ಪ್ರಹಸನದ ಬೆಳವಣಿಗೆಗಳಿಗೆ ಇವತ್ತು ಅಂತಿಮ ಘಟ್ಟ ತಲುಪಿದೆಯಾ? ಇವತ್ತು ನಡೀತಕ್ಕಂಥ ಸೆಷನ್ ನಲ್ಲಿ, ಬಜೆಟ್ ಸೆಷನ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಏನು ಬಂದಿರ್ತಕ್ಕಂಥ ನಾಯಕರುಗಳು, ಅಂದ್ರೆ ಏನು ಅತೃಪ್ತ ಶಾಸಕರುಗಳು ಏನಿದ್ರು ಅವರಲ್ಲಿ ಬಹುತೇಕರು ಈಗಾಗಲೇ ಬೆಂಗಳೂರಿನ ತಲುಪಿರೋದ್ರಿಂದ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳು ಇವತ್ತು ಸಂಜೆಯ ವೇಳೆಗೆ ಸಂಭವಿಸಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಗಳಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಅದು ಯಾವ ರೀತಿಯಾದಂತಹ ಬದಲಾವಣೆಯನ್ನ ಕಂಡುಕೊಳ್ಳುತ್ತೆ ಅನ್ನೋದು ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರವಾಗಿದೆ. ಅಂದ್ರೆ ಬೆಂಗಳೂರಿಗೆ ಬಂದಿಳಿದಿರ್ತಕ್ಕಂಥವ್ರು ಏನು ಸಚಿವ ಸಂಪುಟಕ್ಕೆ ಹಾಜರಾಗ್ತಾರ ಅಂತಕ್ಕಂಥದ್ದು ಕೂಡ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿದೆ. ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಉದಾಹರಣೆ ಏನು ಅವರ ಅಭಿಪ್ರಾಯಗಳನ್ನ ಈಗ ವ್ಯಕ್ತಪಡಿಸಿಲ್ಲ. ನಾರಾಯಣಗೌಡರು ಹೇಳೋದ್ರ ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಾನು ಸದಾ ಏನು ಜೆಡಿಎಸ್ ಜೊತೆ ಇದ್ದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಕ್ಕಂಥ ಮಾತುಗಳು ಕೂಡ ನಾನು ಮಾಧ್ಯಮದ ಜೊತೆ ಮಾತಾಡೋದಿಲ್ಲ ಅಂತಕ್ಕಂಥ ಮಾತುಗಳು ಬಹಳಷ್ಟು ಕುತೂಹಲನ ಕೆರಳಿಸಿದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಚಂದ್ರು ಮಾಹಿತಿಗೆ.